1,000 ಸಬ್ಸ್ಕ್ರೈಬರು, 4,000 ಪಬ್ಲಿಕ್ ವಾಚ್ ಅವರು ಒಂದೇ ದಿನದಲ್ಲಿ ಒಂದೇ ವಿಡಿಯೋದಿಂದನೇ ಆಗಿದೆ. ಸೊ ವೀಕ್ಷಕರೇ, ನಾನು ಕೂಡ ನ್ಯೂ ಯೂಟ್ಯೂಬರು, ನನಗೂ ಕೂಡ ಇದ್ರ ಬಗ್ಗೆ ನಮಸ್ಕಾರ ವೀಕ್ಷಕರೇ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಟೆಕ್ ಜ್ಞಾನ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೀವು ನಿಮ್ಮ ಚಾನಲ್ನಲ್ಲಿ ಒಂದು ವೇಳೆ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಅಥವಾ ನೀವು ಹೊಸ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡಿ ಎಷ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ ಅನ್ನೋದು ಮ್ಯಾಟರ್ ಬರೋದಿಲ್ಲ ಇಲ್ಲಿ. ಯಾಕೆ ಅಂತಂದರೆ ಯೂಟ್ಯೂಬ್ ಚಾನಲಿನ ಕ್ರೈಟೀರಿಯಾಗಳು ಏನಿದಾವಲ್ವಾ, ಸೊ ನಾರ್ಮಲ್ ವಾಚ್ ಅವರ್ ಅಲ್ಲ, ನಾರ್ಮಲ್ ವಾಚ್ ಅವರ್ನ ನೀವೇ ಮಾಡ್ಕೋಬೋದು. ಆದರೆ ಪಬ್ಲಿಕ್ ವಾಚ್ ಅವರು ನಿಮ್ಮ ವಿಡಿಯೋನ ಎಲ್ಲ ಜನರು ನೋಡ್ತಾರಲ್ವಾ, ನೀವು ಯಾರಿಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ದೇನೆ, ನೀವು ಯಾವುದೇ ಸಾಫ್ಟ್ವೇರನ್ನು ಯೂಸ್ ಮಾಡ್ದೇನೆ, ಆನ್ಲೈನ್ನಲ್ಲಿ ಬೇಕಾದಷ್ಟು ವೆಬ್ಸೈಟ್ಗಳಿದ್ದಾವೆ, ಅದ್ರ ಮುಖಾಂತರ ನೀವು ನಿಮ್ಮ ವಿಡಿಯೋನ ಬೇರೆ ಬೇರೆ ಐಡಿಯಿಂದ ಅಥವಾ ಬೇರೆ ಬೇರೆ ಜನರಿಂದ, ಬೇರೆ ಬೇರೆ ಫ್ರೆಂಡ್ಸಿಂದ ನಿಮ್ಮ ವಿಡಿಯೋನ ನೋಡಿಬಿಟ್ಟು ನೀವು ಬರೀ ವಾಚ್ ಅವರನ್ನು ಮಾಡ್ಕೋಬೋದು. ಆದರೆ ಆ ಒಂದು ವಾಚ್ ಅವರು ಇಲ್ಲಿ ವ್ಯಾಲಿಡ್ ಇರೋದಿಲ್ಲ. 2025ರಲ್ಲಿ ಅಂದರೆ ಜನವರಿ 2025 ಹೊಸ ವರ್ಷದಿಂದ ಈ ಒಂದು ಟೇಡಾ ಮೇಡಾ ಕೆಲಸ ಅಂತಾರಲ್ವಾ, ಸೊ ಇಲ್ಲಿ ಜೆನ್ಯೂನ್ ತರೀಕೆ, ನಿಜವಾದ ಆರ್ಗಾನಿಕ್ ವ್ಯೂಸ್ ಅಂತ ಹೇಳ್ತಾ ಅಂತಾರಲ್ವಾ, ಸೊ ಆ ಒಂದು ಆರ್ಗಾನಿಕ್ ವ್ಯೂಸ್ ಬಂದರೆ ಮಾತ್ರ ನಿಮ್ಮ ಒಂದು ಚಾನಲ್ಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಇಲ್ಲದಿದ್ರೆ ನೀವೇನಾದರೂ ಬೇರೆ ಸಾಫ್ಟ್ವೇರನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ನಿಮ್ಮ ಪಬ್ಲಿಕ್ ವಾಚ್ ಅವರನ್ನು ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಆ ಒಂದು ವಾಚ್ ಅವರು ಇವತ್ತು ನಿಮಗೆ 100 ವಾಚ್ ಅವರ್ ಮಾಡ್ಬೋದು, 100 ಪಬ್ಲಿಕ್ ವಾಚ್ ಅವರನ್ನು ನೀವು ಮಾಡ್ಲಿಕ್ಕಾಗೋದಿಲ್ಲ. 100 ವಾಚ್ ಅವರನ್ನು ನೀವು ಮಾಡ್ಬೋದು, ನಿಮ್ಮ ಡ್ಯಾಶ್ಬೋರ್ಡ್ನಲ್ಲಿ ಮಾತ್ರ ಅದು ನಿಮಗೆ ಶೋ ಮಾಡುತ್ತೆ, ಬಟ್ ಪಬ್ಲಿಕ್ ವಾಚ್ ಅವರಲ್ಲಿ ಅದು ಶೋ ಮಾಡೋದಿಲ್ಲ. YT ಸ್ಟುಡಿಯೋದಲ್ಲಿ ನೀವು ಚೆಕ್ ಮಾಡ್ತಾ ಇರ್ಬೋದು. ಸೊ ನಾನು ಇವತ್ತು ಎಷ್ಟು ವಾಚ್ ಅವರನ್ನು ಮಾಡಿದೆ ಅಂತ ಹೇಳಿ ನಿಮಗೆ ಡ್ಯಾಶ್ಬೋರ್ಡಲ್ಲಿ ತೋರಿಸ್ತಾ ಇರುತ್ತೆ, ಬಟ್ ಆದರೆ ಪಬ್ಲಿಕ್ ವಾಚ್ ಅವರಲ್ಲಿ ತೋರಿಸೋದಿಲ್ಲ. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಟಾಪಿಕ್ ಏನು ಅಂತಂದರೆ, ನನ್ನ ಯೂಟ್ಯೂಬ್ ಚಾನಲ್ನ ನಾನು ಡಿಸೆಂಬರ್ 6ನೇ ತಾರೀಕಿಗೆ ಓಪನ್ ಮಾಡಿದೆ. ಸೊ ನನ್ನ ಒಂದು ಹಳೆ ಚಾನಲ್ ಸರ್ವಜ್ಞಾನ ಅನ್ನೋ ಒಂದು ಚಾನಲ್ಲು ಹ್ಯಾಕ್ ಆಗಿತ್ತಲ್ವ, ಹಾಗಾಗಿ ಆ ಒಂದು ಚಾನಲನ್ನು ನಾನು ರಿಕವರ್ ಮಾಡಲಿಕ್ಕೂ ಕೂಡ ನನಗೆ ಅವಕಾಶ ಇದ್ದಿದ್ದಿಲ್ಲ, ಯಾಕಂದರೆ ಜಿಮೇಲ್ ID ಹ್ಯಾಕ್ ಆಗಿತ್ತು, ಅದನ್ನು ಬಿಟ್ಬಿಡಿ. ಸೊ ನಾನು ಹೊಸ ಚಾನಲನ್ನು ಸಕಲ ಜ್ಞಾನ ಚಾನಲನ್ನಾಗಿ ಓಪನ್ ಮಾಡಿದ್ದೆ. ಆ ಒಂದು ಚಾನಲ್ನ ಇವಾಗ ನಾನು ಪ್ರೆಸೆಂಟು ಟೆಕ್ ಜ್ಞಾನವಾಗಿ ಟಾಪಿಕನ್ನು ಚೇಂಜ್ ಮಾಡಿಬಿಟ್ಟು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳನ್ನು. ಸೊ ನನ್ನ ಒಂದು ಈ ಒಂದು ಚಾನಲ್ ನೀವು ನೋಡ್ತಾ ಇದ್ದೀರಲ್ವ, ಈ ಒಂದು ಚಾನಲ್ಲು ಒಂದೇ ದಿನದಲ್ಲಿ ಯೂಟ್ಯೂಬ್ ಕ್ರೈಟೀರಿಯಾಗಳು ಏನಿದಾವಲ್ವಾ, 1,000 ಸಬ್ಸ್ಕ್ರೈಬರು, 4,000 ಪಬ್ಲಿಕ್ ವಾಚ್ ಅವರು ಒಂದೇ ದಿನದಲ್ಲಿ ಒಂದೇ ವಿಡಿಯೋದಿಂದನೇ ಆಗಿದೆ. ಸೊ ವೀಕ್ಷಕರೇ, ನಾನು ಕೂಡ ನ್ಯೂ ಯೂಟ್ಯೂಬರು, ನನಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಗೊತ್ತು. ಆದರೆ ವಿಡಿಯೋನ ವೈರಲ್ ಆಗುತ್ತೆ ಅಂತ ಹೇಳಿ ಯಾವುದೋ ವಿಡಿಯೋನ ಅಪ್ಲೋಡ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಯೂಟ್ಯೂಬ್ ಅಲ್ಗೋರಿದಮ್ ಏನಿದೆ ಅಲ್ವಾ, ಅದನ್ನು ಯಾರಿಗೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೊಸ ಯೂಟ್ಯೂಬರ್ ಆಗಿರ್ಬೋದು ಅಥವಾ ದೊಡ್ಡ ಯೂಟ್ಯೂಬರ್ ಆಗಿರ್ಬೋದು. ಇವಾಗ ದೊಡ್ಡ ದೊಡ್ಡ ಯೂಟ್ಯೂಬರ್ ಏನು ಹೇಳ್ತಾರೆ, ನಿಮ್ಮ ವಿಡಿಯೋನ ಈ ಥರ ಅಪ್ಲೋಡ್ ಮಾಡಿ, ಇದನ್ನು ಟ್ಯಾಗ್ ಹಾಕಿ, ಇದನ್ನು ಕೀವರ್ಡ್ ಹಾಕಿ, ಇದನ್ನು ಹಿಂಗೆ ಮಾಡಿ, ಅದನ್ನು ಹಂಗೆ ಮಾಡಿ. ಸೊ ವೀಕ್ಷಕರೇ, ಯಾರು ಹೇಳ್ತಾ ಇರಲ್ವಾ, ಸೊ ವೀಕ್ಷಕರೇ, ನಿಮ್ಮ ಒಂದು ಪ್ರಯತ್ನ ಅದು ನಿಮ್ಮ ವಿಡಿಯೋದಲ್ಲಿ ತೂಕ ಇರಬೇಕು. ಇವಾಗ ನಾನು ಹೇಳ್ತಾ ಇದ್ದೇನಲ್ವಾ, ನಾನು ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಅದೇ ಟಾಪಿಕ್ ಬಗ್ಗೆನೇ ನೀವು ವಿಡಿಯೋನ ಕ್ರಿಯೇಟ್ ಮಾಡಿರಬೇಕು. ಸೊ ಇವಾಗ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿದೆ, ಅದನ್ನು ನಾನು ನಿಮಗೆ ಇಲ್ಲಿ ವಿತ್ ಪ್ರೂಫ್ ಆಗಿ ತೋರಿಸ್ತಾ ಇದ್ದೀನಿ. ಒಂದೇ ದಿನದಲ್ಲಿ ಆಗಿದೆ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನಲ್ವಾ, ಹೇಳ್ತಾ ಇದ್ದೇನಲ್ವಾ, ಇದೇ ಒಂದು ನಿಖರವಾದ ಮಾಹಿತಿ. ನೀವು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ರು ಅದೇ ನೀವು ವಿಡಿಯೋನ ಪ್ಲೇ ಮಾಡ್ತಾ ಇರಬೇಕು. ವಾಯ್ಸ್ ಒಂದು ಹೇಳೋದು, ವಿಡಿಯೋ ಒಂದು ಪ್ಲೇ ಆಗೋದು ಆಯ್ತಂದ್ರೆ ಅದು ನಿಮ್ಮ ವಿಡಿಯೋ ವೇಟೇಜ್ ಇರೋದಿಲ್ಲ, ಅಂದರೆ ವ್ಯಾಲ್ಯೂ ಇರೋದಿಲ್ಲ. ಸುಮ್ಮನೆ ನೀವು ವಿಡಿಯೋನ ಮಾಡ್ತೀರಾ, ವಿಡಿಯೋನ ಅಪ್ಲೋಡ್ ಮಾಡ್ತೀರಾ. ಸೊ ಆ ಥರ ಮಾಡಿದರೆ ನಿಮ್ಮ ವಿಡಿಯೋಗೆ ವ್ಯಾಲ್ಯೂ ಇರೋದಿಲ್ಲ. ಅದು ನಿಮ್ಮ ಯೂಟ್ಯೂಬ್ ಚಾನಲನ್ನು ಯೂಟ್ಯೂಬ್ ರೆಕಮೆಂಡ್ ಮಾಡೋದಿಲ್ಲ, ಬೇರೆದವರಿಗೆ ಪ್ರಮೋಟ್ ಮಾಡೋದಿಲ್ಲ. ಸೊ ನೀವು ಎಷ್ಟು ಅಪ್ಲೋಡ್ ಮಾಡ್ತೀರೋ ಅಷ್ಟು ಮಾತ್ರ 10-20 ವ್ಯೂ ಬಂದು ನಿಂತು ಬಿಡುತ್ತೆ. ಸೊ ನನ್ನ ಒಂದು ವಿಡಿಯೋದಲ್ಲಿ, ನನ್ನ ಒಂದು ಚಾನಲ್ನಲ್ಲಿಯೂ ಕೂಡ ಇದೇ ಥರ ಆಗ್ತಾ ಇದೆ, ಈಗೂ ಆಗ್ತಾ ಇದೆ, ಮುಂದೂ ಆಗುತ್ತೆ. ಸೊ ನನ್ನ ಒಂದು ಚಾನಲ್ನಲ್ಲಿ ಕೆಲವೊಂದು ಟೈಮ್ನಲ್ಲಿ ವ್ಯೂಸ್ ಬರುತ್ತೆ, ಕೆಲವೊಂದು ಟೈಮ್ನಲ್ಲಿ ಬರೋದಿಲ್ಲ. ಸೊ ಬರಬೇಕಂತಂದ್ರೆ ಏನು ಮಾಡಬೇಕು, ಏನಿಲ್ಲ ಅನ್ನೋದನ್ನು ನಾನು ನಿರಂತರವಾಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಟ್ ಇವಾಗ ನಾನು ನಿಮಗೆ ವಿತ್ ಪ್ರೂಫ್ ಸಮೇತ ನನ್ನ ಒಂದು ಯೂಟ್ಯೂಬ್ ಚಾನಲ್ ಒಂದೇ ದಿನದಲ್ಲಿ ಯೂಟ್ಯೂಬ್ ಕ್ರೈಟೀರಿಯಾಗಳನ್ನು ಕ್ಲಿಯರ್ ಮಾಡ್ಕೊಂಡಿದೆ. ಆ ಒಂದು ಲೈವ್ ಪ್ರೂಫನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆದರೆ ನಾನಿವಾಗ ಲೈವ್ ಆಗಿ ಮಾಡಬೇಕು ಅಂತಂದರೆ ನನ್ನ ಒಂದು ಚಾನಲ್ಲು
ಹಿಂದ್ಗಡೆ ಸಕಲ ಜ್ಞಾನ ಅಂತ ಇತ್ತು, ಸರಿನಾ? ಮೊದಲು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ನಾನಿವಾಗ ನನ್ನ ಚಾನಲ್, ಇವಾಗ ನೀವು ನೋಡ್ತಾ ಇರೋ ಚಾನಲ್ಲು ಟೆಕ್ ಜ್ಞಾನವಾಗಿ ಕನ್ವರ್ಟ್ ಆಗಿದೆ. ಅಂದರೆ ನಾನು ಟಾಪಿಕನ್ನು ಚೇಂಜ್ ಮಾಡಿದ್ದೇನೆ. ನನ್ನ ಹಳೆ ಚಾನಲ್ಲು ಹ್ಯಾಕ್ ಆಗಿತ್ತಲ್ಲ, ಅದನ್ನು ನಾನು ರಿಕವರ್ ಮಾಡ್ಕೊಂಡ್ಬಿಟ್ಟು ನನ್ನ ಹಳೆ ಚಾನಲ್ನಲ್ಲಿ ನಾನು ಮತ್ತೆ ಕೆಲಸ ಮಾಡ್ತಾ ಇದ್ದೇನೆ. ಇದು ನನಗಾಗಿರೋ ಮೋಸ ಅಂತೇಳಿ ಅಂದ್ಕೊಳ್ಳಿ. ಯಾಕೆಂತಂದರೆ ಹ್ಯಾಕರು ನನಗೆ ಹ್ಯಾಕ್ ಮಾಡಿ ನನ್ನ ಒಂದು ಚಾನಲನ್ನು ಯೂಟ್ಯೂಬಿಂದ ಡಿಲೀಟ್ ಮಾಡಿದ್ರು. ಸೊ ನಾನು ಅದನ್ನು ಒಂದೂವರೆ ತಿಂಗಳಿಂದ ರಿಕವರ್ ಮಾಡ್ಕೊಂಡ್ಬಿಟ್ಟು ನನ್ನ ಒಂದು ಚಾನಲನ್ನು ನಾನು ಮತ್ತೆ ರಿಕವರ್ ಮಾಡಿದ್ದೇನೆ, ಹೌದಾ? ಸೊ ಹಾಗಿದ್ರೆ ನನ್ನ ಒಂದು ಈ ಚಾನಲ್ಲು ಲೈವ್ ಆಗಿ ನಾನು ನಿಮಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ನನ್ನ ಹತ್ರ ಪ್ರೂಫ್ ಇದೆ. ಆ ಒಂದು ಪ್ರೂಫಿನ ವಿಡಿಯೋನ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿತ್ ಅದನ್ನು ಕೂಡ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ. ನಾನು ಚಾನಲ್ನ ಯಾವಾಗ ಕ್ರಿಯೇಟ್ ಮಾಡಿದೆ, ನನ್ನ ಚಾನಲ್ನಲ್ಲಿ ಎಷ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ನನ್ನ ಯಾವ ವಿಡಿಯೋಗೆ ವ್ಯೂಸ್ ಜಾಸ್ತಿ ಬಂದು ಕ್ರೈಟೀರಿಯಾ ಎಲ್ಲ ಕಂಪ್ಲೀಟ್ ಆಯ್ತಲ್ಲ ಯೂಟ್ಯೂಬದ್ದು, ಸೊ ಅದನ್ನು ಒಂದು ನಾನು ವಿಡಿಯೋನ ಮಾಡಿದ್ದೇನೆ. ಆ ವಿಡಿಯೋದ ರೆಕಾರ್ಡಿಂಗನ್ನು ನಾನು ನಿಮಗೆ ನನ್ನ ಲ್ಯಾಪ್ಟಾಪ್ನಲ್ಲಿ ತೋರಿಸ್ತೇನೆ. ಸೊ ಹಾಗಿದ್ರೆ ನನ್ನ ಒಂದು ಲ್ಯಾಪ್ಟಾಪ್ ಸ್ಕ್ರೀನ್ ರೆಕಾರ್ಡಿಂಗನ್ನು ಆನ್ ಮಾಡ್ತೇನೆ. ಸೊ ಪಟಾಫಟ್ ಶುರು ಮಾಡೋಣ. ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನನ್ನ ಎಲ್ಲ ಎಕ್ಸ್ಪೀರಿಯನ್ಸ್ಗಳನ್ನು ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ, ಓಕೆನಾ? ಇಲ್ಲಿ ನೋಡಿ ವೀಕ್ಷಕರೇ, ಇದು ನಾನು ರೆಕಾರ್ಡ್ ಮಾಡಿರೋ ಒಂದು ವಿಡಿಯೋ ಇದು, ಸರಿನಾ? ಈ ವಿಡಿಯೋದಲ್ಲಿ ನಾನು ನಿಮಗೆ ಪಾಸು ಪ್ಲೇ ಮಾಡಿ ನನ್ನ ಒಂದು ವಿಡಿಯೋ ಪ್ಲೇಬ್ಯಾಕನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನನ್ನ ಒಂದು ಚಾನಲ್ಲು ಓಪನ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇವಾಗ ಇದು ನನ್ನ ಒಂದು ಚಾನಲ್ಲು. ಇಲ್ಲಿ ನನ್ನ ಚಾನಲ್ನಲ್ಲಿ ನೋಡಿ, ಇಲ್ಲಿ 2033 ಇಲ್ಲಿ ಡೇಟ್ ಕಾಣ್ತಾ ಇದೆ ನೋಡಿ. ಇಲ್ಲಿ 8 ಗಂಟೆ 51 ನಿಮಿಷ, ಡಿಸೆಂಬರ್ 28, 2024. ಸೊ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ವೀಕ್ಷಕರೇ, ನಾನು ಇಲ್ಲಿ ಪಾಸ್ ಪ್ಲೇ ಮಾಡಿ ತೋರಿಸ್ಬೇಕು ಅಂತಂದ್ರೂ ಕೂಡ ಈ ವಿಡಿಯೋ ಕರೆಕ್ಟಾಗಿ ಇದಾಗೋದಿಲ್ಲ. ಇಲ್ಲಿ ರಿಯಲ್ ಟೈಮ್ ಕೂಡ ರನ್ನಿಂಗ್ ಆಗ್ತಾ ಇದೆ. ಸೊ ಇದನ್ನು ನೋಡಿ, ಇಲ್ಲಿ ನೋಡಿ, ನನ್ನ ಒಂದು ಸಬ್ಸ್ಕ್ರಿಪ್ಷನ್ನು 2034 ಕಂಪ್ಲೀಟ್ ಆಗಿದೆ. ನನ್ನ ಪಬ್ಲಿಕ್ ವಾಚ್ ಅವರ್ ಬಂದುಬಿಟ್ಟು 24 ಇದೆ. 24 ಪಬ್ಲಿಕ್ ವಾಚ್ ಅವರ್ಸ್ ಇದೆ. ಸಬ್ಸ್ಕ್ರಿಪ್ಷನ್ಸು ಕಂಪ್ಲೀಟ್ ಆಗಿದೆ. ನಾನು ಇವಾಗ ನನ್ನ ಕಂಟೆಂಟ್ ಒಳಗಡೆ ಹೋಗ್ತಾ ಇದ್ದೇನೆ. ಕಂಟೆಂಟ್ ಒಳಗಡೆ ಹೋಗಿಬಿಟ್ಟು ಇಲ್ಲಿ ನೋಡಿ, ನನ್ನ ಒಂದು ಎಲ್ಲ ಕಂಟೆಂಟ್ಸ್ ಇದು. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೋಡಿ, 1,62,667 ವ್ಯೂಸ್ ಆಗಿದೆ ನನ್ನ ಈ ಒಂದು ವಿಡಿಯೋಗೆ. ಸೊ ನನ್ನ ಒಂದು ಚಾನಲ್ನಲ್ಲಿ ನಾನು ಮೊದಲು ಈ ಒಂದು ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ವೀಕ್ಷಕರೇ, ಇಲ್ಲಿ ನೋಡಿ 1,70,700 ವ್ಯೂಸ್ ಬಂದಿದೆ. ಇಲ್ಲಿ ವಾಚ್ ಅವರ್ 6,500K ಆಗಿದೆ. ನಂತರ ಸಬ್ಸ್ಕ್ರಿಪ್ಷನ್ ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲಿ ರಿಯಲ್ ಟೈಮು ಅಪ್ಡೇಟ್ ಆಗ್ತಾ ಇದೆ ನೋಡಿ, ಅದನ್ನು ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿ ಅಪ್ಡೇಟ್ ಆಗಿದೆ. ನಂತರ ಈ ಒಂದು ರೆಕಮೆಂಡೇಶನು ಯೂಟ್ಯೂಬೇ ಮಾಡ್ತಾ ಇದೆ ನನ್ನ ಈ ಒಂದು ವಿಡಿಯೋಗೆ. ನನ್ನ ಈ ಒಂದು ವಿಡಿಯೋಗೆ ಯೂಟ್ಯೂಬೇ ರೆಕಮೆಂಡ್ ಮಾಡ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದೆ ಯೂಟ್ಯೂಬ್ ರೆಕಮೆಂಡೇಶನ್ಸ್, ಯೂಟ್ಯೂಬ್ ಹೋಮು, ನಂತರ ಅಪ್ ನೆಕ್ಸ್ಟ್, ಡೈರೆಕ್ಟ್ ಅನ್ನೋನು, ಯೂಟ್ಯೂಬ್ ಸರ್ಚ್, ಎಲ್ಲದರಲ್ಲಿಯೂ ಕೂಡ ಈ ಒಂದು ವಿಡಿಯೋ ವೈರಲ್ ಆಗಿದೆ. ಸೊ ವೈರಲ್ಲು ನಂತರ ರ್ಯಾಂಕಿಂಗ್ ಮಾಡ್ತಾ ಇದೆ. ಸೊ ಇಲ್ಲಿ ನೋಡಿ, ಇಂಪ್ರೆಷನ್ ಬಂದುಬಿಟ್ಟು 2.2 M ಇದೆ. ಇಲ್ಲಿ ಇಂಪ್ರೆಷನ್ ಬಂದುಬಿಟ್ಟು 7.1% ಇದೆ. ನಂತರ 41 ಇದೆಲ್ಲ ನೋಡಿ, ಇಲ್ಲಿ ನೀವು ಲೈವ್ ಆಗಿನೇ ನೋಡ್ಬೋದು. ನಾನು ಇದನ್ನು ರೆಕಾರ್ಡಿಂಗ್ ಮಾಡಿದ್ದೇನೆ. ಸೊ 28ನೇ ತಾರೀಕು ಡಿಸೆಂಬರ್ದು ಹಿಂದ್ಗಡೆ ಮಾಡಿರುವಂಥ ಒಂದು ವಿಡಿಯೋ ಇದು. ಅವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಟ್ಟಿದ್ದೇನೆ. ಸೊ ನನಗೆ ಯಾವಾಗಾದರೂ ಇದು ಯೂಸ್ ಆಗುತ್ತೆ ಅಂತ ಹೇಳಿ. ಯಾಕಂತಂದರೆ ನನ್ನ ಒಂದು ಹಳೆ ಚಾನಲ್ಲು ಹ್ಯಾಕ್ ಆಗಿ ಡಿಲೀಟ್ ಆಗಿತ್ತಲ್ವ, ನನ್ನ ಈ ಒಂದು ಚಾನಲ್ ಇನ್ಫಾರ್ಮೇಷನ್ ಬೇಕು ಅಂತ ಅನ್ನೋದಕ್ಕಾಗಿ ನಾನು ಈ ಒಂದು ವಿಡಿಯೋನ ರೆಕಾರ್ಡಿಂಗ್ ಮಾಡಿ ಇಟ್ಕೊಂಡಿದ್ದೆ, ಸ್ಕ್ರೀನ್ ರೆಕಾರ್ಡಿಂಗು. ಇನ್ ಫ್ಯೂಚರಲ್ಲಿ ಈ ಒಂದು ವಿಡಿಯೋ ಆಗಲಿ ಅಥವಾ ಈ ಒಂದು ಚಾನಲ್ ಬಗ್ಗೆ ನನಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಅಗತ್ಯ ಬಿದ್ದಾಗ ನಾನು ಮಾಹಿತಿಯನ್ನು ತಿಳ್ಕೊಬೋದು ಅಂತ ಅನ್ನೋದಕ್ಕಾಗಿ ನಾನು ಈ ಒಂದು ವಿಡಿಯೋನ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಇಟ್ಕೊಂಡಿದ್ದೆ. ಸೊ ವೀಕ್ಷಕರೇ, ಇಲ್ಲಿ ಇದು ಲೈವ್ ಪ್ರೂಫ್ ಅಂತಲೇ ಇಟ್ಕೊಳ್ಳಿ. ಯಾಕೆ ಅಂತಂದರೆ ಇಲ್ಲಿ ಡೇಟ್ ನೋಡಿ, ಟೈಮಿಂಗ್ ನೋಡಿ, ಅಲ್ಲಿ ನಿಮಗೆಲ್ಲ ವಿತ್ ಪ್ರೂಫೇ ಕಾಣ್ತಾ ಇದೆ. ಸೊ ಇಲ್ಲಿ ನಾನು ಯಾವುದೇ ಥರ ಪಾಸ್ ಮಾಡೋದಾಗಲಿ ಪ್ಲೇ ಮಾಡೋದಾಗಲಿ ಮಾಡ್ತಾ ಇಲ್ಲ. ನನ್ನ ಈ ಒಂದೇ ಒಂದು ವಿಡಿಯೋದಿಂದ ನನ್ನ ಚಾನಲ್ನಲ್ಲಿ ಒಂದು 10ರಿಂದ 15 ವಿಡಿಯೋ ಇದ್ದು, ಸರಿನಾ? ನನ್ನ ಒಂದು ಚಾನಲ್ನಲ್ಲಿ 10ರಿಂದ 15 ವಿಡಿಯೋ ಇದ್ದು, ಅದರಲ್ಲಿ ನಾನು ಈ ಒಂದು ವಿಡಿಯೋನ 28ನೇ ತಾರೀಕಿಗೆ ಅಪ್ಲೋಡ್ ಮಾಡಿದೆ. 28ನೇ ತಾರೀಕಿಗೆ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡಿದ ನಂತರ ಈ ಒಂದು ವಿಡಿಯೋ ಒಂದೇ ದಿನದಲ್ಲಿ ವೈರಲ್ ಆಗಿದೆ. ನಂತರ ನನ್ನ ಎಲ್ಲ ಯೂಟ್ಯೂಬ್ ಕ್ರೈಟೀರಿಯಾಗಳು 1,000
ಸಬ್ಸ್ಕ್ರೈಬರ್, 4000 ಪಬ್ಲಿಕ್ ವಾಚರ್ ಎಲ್ಲನೂ ಕಂಪ್ಲೀಟ್ ಆಗಿದೆ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಮಾನಿಟೈಸ್ ಅಪ್ಲೈ ಕೂಡ ಆಗುತ್ತೆ, ಸರಿನಾ. ನಾನು ಅಪ್ಲೈ ಮಾಡಿರೋದು ಕೂಡ ನಾನು ವಿಡಿಯೋನ ಮಾಡಿದ್ದೇನೆ. ಮಾನಿಟೈಸ್ ಎನೇಬಲ್ ಆಗಿದೆ. ಆ ಒಂದು ಮಾನಿಟೈಸ್ ಎನೇಬಲ್ ಮಾಡುವಂಥ ಒಂದು ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಸೊ ಮತ್ತೆ ಇಂಥ ಯೂಟ್ಯೂಬ್ ರಿಲೇಟೆಡ್ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಬಟನ್ ಆಲ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.